ನೀವೇ ಪೆಮಾವಾಂಗ್ ಥಾಂಗ್ಡಾಕ್ ಅಂತ ಒಂದು ಕ್ಷಣ ಅಂದುಕೊಳ್ಳಿ. ನೀವು ಭಾರತದ ಅರುಣಾಚಲ ಪ್ರದೇಶದವರು. ಜಪಾನ್ಗೆ ಹೋಗೋ ದಾರಿಲಿ ಶಾಂಘೈ ಪುಡಾಂಗ್ ಏರ್ಪೋರ್ಟ್ ಮೂಲಕ ಟ್ರಾನ್ಸಿಟ್ ಆಗ್ತಿದ್ರಿ ಅಷ್ಟೇ. ನಿಮ್ಮ ಹತ್ರ ಜಪಾನ್ಗೆ ಹೋಗೋಕೆ ವ್ಯಾಲಿಡ್ ವೀಸಾ ಇತ್ತು, ನಿಮ್ಮ ಪಾಸ್ಪೋರ್ಟ್ ಸಹ ಸರಿ ಇತ್ತು. ಆದ್ರೆ ಚೀನಾದ ಇಮಿಗ್ರೇಷನ್ ಅಧಿಕಾರಿಗಳು ನಿಮ್ಮನ್ನ ತಡೆದ್ರು. ನಿಮ್ಮ ಭಾರತೀಯ ಪಾಸ್ಪೋರ್ಟ್ ಒಕ್ಕೊಳ್ಳೋಕೆ ಅವರು ನಿರಾಕರಿಸಿದ್ರು. ಯಾಕೆ ಅಂದ್ರೆ ಪಾಸ್ಪೋರ್ಟ್ನಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಆದ್ರೆ ಅದ್ರಲ್ಲಿ ನಿಮ್ಮ ಹುಟ್ಟಿದ ಜಾಗ ಅರುಣಾಚಲ ಪ್ರದೇಶ ಅಂತ ಇತ್ತು ಅನ್ನೋ ಕಾರಣಕ್ಕೆ ಒಂದೇ ಸಾರಿಗೆ ನಿಮ್ಮ ಮಾಮೂಲಿ ಪ್ರಯಾಣ 18 ಗಂಟೆಗಳ ದುಸ್ವಪ್ನವಾಗಿ ಬದಲಾಯಿತು. ಅಧಿಕಾರಿಗಳು ಅರುಣಾಚಲ ಪ್ರದೇಶ ನಮ್ಮ ಚೀನಾದ ಭಾಗ ಅಂತ ವಾದಿಸಿದ್ರು, ನಿಮ್ಮ ಪಾಸ್ಪೋರ್ಟ್ ವಶಪಡಿಸಿಕೊಂಡ್ರು, ಮತ್ತೆ ಮುಂದಿನ ಪ್ರಯಾಣಕ್ಕೆ ತಡೆಯೊಡ್ಡಿದ್ರು. ಅಷ್ಟೇ ಅಲ್ಲ, ನಿಮಗೆ ಊಟ, ಮೂಲಭೂತ ಸೌಲಭ್ಯಗಳನ್ನ ನಿರಾಕರಿಸಿದ್ರು. ಅದಕ್ಕಿಂತ ಮುಖ್ಯವಾಗಿ ಚೀನಾ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋಕೆ ಒತ್ತಡ ಹಾಕಿದ್ರು. ಇದು ಬರೀ ಒಂದು ಅನಿಯಂತ್ರಿತ ಬಂಧನ ಅಷ್ಟೇ ಆಗಿರಲಿಲ್ಲ. ಇದು ಭಾರತದ ಸಾರ್ವಭೌಮತ್ವಕ್ಕೆ ನೇರ ಸವಾಲಾಗಿತ್ತು. ಹಲವು ದಶಕಗಳ ಹಿಂದಿನ ಗಡಿ ವಿವಾದದ ಕರಾಳ ನೆನಪನ್ನ ಮತ್ತೆ ಕೆಣಕಿದಂತಾಯ್ತು. ಥಾಂಗ್ಡಾಕ್ ಅವರು ಈ ಸಂಕಷ್ಟವನ್ನ ಧೈರ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಇದು ತಕ್ಷಣವೇ ಒಂದು ರಾಜತಾಂತ್ರಿಕ ಬಿರುಗಾಳಿಯನ್ನ ಸೃಷ್ಟಿಸಿತು. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಕ್ಷಣ ಈ ಅನಿಯಂತ್ರಿತ ಬಂಧನವನ್ನ ತೀವ್ರವಾಗಿ ಖಂಡಿಸಿತು. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಮತ್ತು ಅಳಿಸಲಾಗದ ಭಾಗ ಅಂತ ಸ್ಪಷ್ಟಪಡಿಸಿತು. ಆದ್ರೆ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಾವೋನಿಂಗ್ ತಮ್ಮ ವಾದಕ್ಕೆ ಅಂಟಿಕೊಂಡು ಬೀಜಿಂಗ್ನ ಹಳೆ ವಾದವನ್ನೇ ಪುನರುಚ್ಚರಿಸಿದ್ರು. ಝಾಂಗ್ನಾನ್ ಚೀನಾದ ಪ್ರದೇಶ ಮತ್ತು ನಾವು ಯಾವತ್ತೂ ಕರೆಯೋ ಅರುಣಾಚಲ ಪ್ರದೇಶವನ್ನ ಗುರುತಿಸಿಲ್ಲ ಅಂತ ಹೇಳಿದ್ರು. ಏರ್ಪೋರ್ಟ್ನಲ್ಲಿ ನಡೆದ ಈ ಒಂದೇ ಒಂದು ಘಟನೆ ಹಳೆಯ ಗಾಯಗಳನ್ನ ಮತ್ತೆ ಕೆದಕಿದೆ. 2 ಅಣ್ವಸ್ತ್ರ ಹೊಂದಿರೋ ನೆರೆ ರಾಷ್ಟ್ರಗಳ ನಡುವಿನ ಸೂಕ್ಷ್ಮ ಮತ್ತು ಅಪಾಯಕಾರಿ ಸಂಬಂಧವನ್ನ ಜಗತ್ತಿಗೆ ಮತ್ತೆ ನೆನಪಿಸಿದೆ. ಹಾಗಾದ್ರೆ ಹಿಮಾಲಯದಲ್ಲಿರೋ ಈ ದುರ್ಬಲ ಶಾಂತಿಗೆ ಇದರರ್ಥ ಏನು? ಥಾಂಗ್ಡಾಕ್ ಅವರ ಬಂಧನದ ಗಂಭೀರತೆ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಭಾರತ ಮತ್ತೆ ಚೀನಾ ನಡುವಿನ ಆ ಹಳೆ ವಿವಾದಾತ್ಮಕ ಇತಿಹಾಸನ ಒಂದು ಸಲ ತಿರುಗಿ ನೋಡಬೇಕು. ಭಾರತ-ಚೀನಾ ಗಡಿ ವಿವಾದ ಏನಿದೆಯಲ್ಲ, ಅದು ಒಂದೇ ಜಾಗಕ್ಕೆ ಸೀಮಿತವಾಗಿಲ್ಲ. ಇಡೀ ವಾಸ್ತವ ನಿಯಂತ್ರಣ ರೇಖೆ ಅಂದ್ರೆ ಲ್ಯಾಕ್ ಅದರ ಉದ್ದಕ್ಕೂ ಸಾವಿರಾರು ಕಿಲೋಮೀಟರ್ ಕಡಿದಾದ ಪ್ರದೇಶಗಳಲ್ಲಿ ಇದು ಹರಡಿಕೊಂಡಿದೆ. ಪಶ್ಚಿಮ ಭಾಗದಲ್ಲಿ ಚೀನಾ ಸುಮಾರು 38,000 ಚದರ ಕಿಲೋಮೀಟರ್ ಅಕ್ಸಾಯ್ ಚಿನ್ ಪ್ರದೇಶವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ. ಇದು ಭಾರತ ತನ್ನದು ಅಂತ ಹೇಳ್ಕೊಳ್ಳೋ ಪ್ರದೇಶ. ಆದ್ರೆ ಪೂರ್ವ ಭಾಗದಲ್ಲೇ, ಮುಖ್ಯವಾಗಿ ಅರುಣಾಚಲ ಪ್ರದೇಶದಲ್ಲಿ ಚೀನಾ ಸುಮಾರು 90,000 ಚದರ ಕಿಲೋಮೀಟರ್ ಪ್ರದೇಶನ ತನ್ನದೆಂದು ಹೇಳ್ಕೊಳ್ಳುತ್ತೆ. ಅದನ್ನ ಜಂಗ್ನಾನ್ ಅಥವಾ ದಕ್ಷಿಣ ಟಿಬೆಟ್ ಅಂತ ಕರೀತಾರೆ. ಈ ಕ್ಲೈಮ್ ಏನಿದೆಯಲ್ಲ, ಅದು ಇತಿಹಾಸದ ಕಥೆಗಳು ಮತ್ತೆ ರಾಜಕೀಯ ಹಿತಾಸಕ್ತಿಗಳಲ್ಲಿ ಆಳವಾಗಿ ಬೇರೂರಿದೆ. 1962ರ ಭಾರತ-ಚೀನಾ ಯುದ್ಧದಲ್ಲಿ ಚೀನಾ ಪಡೆಗಳು ಆಗ ಭಾರತದ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಆಗಿದ್ದ ಈಗ ಅರುಣಾಚಲ ಪ್ರದೇಶ ಭಾಗಕ್ಕೆ ಆಳವಾಗಿ ನುಗ್ಗಿದವು. ಆಮೇಲೆ ಪೂರ್ವ ಭಾಗದ ಪ್ರದೇಶಗಳಿಂದ ಏಕಾಏಕಿ ಹಿಂತೆಗೆದುಕೊಂಡರು. ಆದ್ರೆ ಅಕ್ಸಾಯ್ ಚಿನ್ ಪ್ರದೇಶವನ್ನ ಮಾತ್ರ ತಮ್ಮ ನಿಯಂತ್ರಣದಲ್ಲೇ ಇಟ್ಕೊಂಡ್ರು. ಅದಾದ ನಂತರದ ದಶಕಗಳಲ್ಲಿ ಚೀನಾ ಅನೌಪಚಾರಿಕವಾಗಿ ಒಂದು ಪ್ಯಾಕೇಜ್ ಪ್ರಪೋಸಲ್ ಅನ್ನ ಮುಂದಿಟ್ಟಿತ್ತು. ಅದ್ರಲ್ಲಿ ಭಾರತ ಅಕ್ಸಾಯ್ ಚಿನ್ ಮೇಲಿನ ಚೀನಾದ ನಿಯಂತ್ರಣವನ್ನ ಒಪ್ಪಿಕೊಂಡ್ರೆ ಅರುಣಾಚಲ ಪ್ರದೇಶದ ಮೇಲಿನ ತನ್ನ ಹಕ್ಕನ್ನ ಬಿಟ್ಟುಕೊಡಬಹುದು ಅಂತ ಹೇಳಿತ್ತು. ಆದ್ರೆ ಈ ಪ್ರಪೋಸಲ್ಗೆ ಎಂದಿಗೂ ಔಪಚಾರಿಕ ರೂಪ ಸಿಕ್ಕಿಲ್ಲ ಅಥವಾ ಅದನ್ನ ಒಪ್ಪಿಕೊಂಡಿಲ್ಲ. ಇದು ಈ ವಿವಾದ ಎಷ್ಟರ ಮಟ್ಟಿಗೆ ಆಳವಾಗಿ ಬೇರೂರಿದೆ ಅನ್ನೋದನ್ನ ತೋರಿಸುತ್ತೆ. ಶಾಂಘೈನಲ್ಲಿ ಇತ್ತೀಚೆಗೆ ನಡೆದ ಘಟನೆ ಒಂದೇ ಒಂದು ಪ್ರತ್ಯೇಕ ಘಟನೆ ಅಲ್ಲ. ಇದು ಬಗೆಹರಿಯದ ಇತಿಹಾಸದ ಭಾರದ ನೇರ ಪ್ರತೀಕ. ಗಡಿ ಪ್ರದೇಶಗಳು ಎಷ್ಟೋ ಸಮಯದಿಂದ ಶಾಂತವಾಗಿದ್ರೂ ಭೂರಾಜಕೀಯ ಉದ್ವಿಗ್ನತೆಗೆ ಯಾವಾಗಲೂ ಒಂದು ಹಾಟ್ಸ್ಪಾಟ್ ಆಗಿ ಉಳಿದಿವೆ ಅನ್ನೋದನ್ನ ಇದು ನಿರಂತರವಾಗಿ ನೆನಪಿಸುತ್ತೆ. ಈ ದೊಡ್ಡ ಪ್ರದೇಶ ಮತ್ತೆ ಸಾರ್ವಭೌಮತ್ವದ ಹೋರಾಟದಲ್ಲಿ ಅರುಣಾಚಲ ಪ್ರದೇಶದ ಒಬ್ಬ ಪ್ರಜೆಯ ಅಸ್ಮಿತೆಯೇ ಯುದ್ಧಭೂಮಿಯಾಗಿ ಬದಲಾಗಿದೆ. ಶಾಂಘೈನಲ್ಲಿ ಭಾರತೀಯರ ಬಂಧನದ ಘಟನೆ ಏನಿದೆಯಲ್ವಾ, ಅದು ಸುಮ್ಮನೆ ಆಗಿಬಿಟ್ಟಿದ್ದಲ್ಲ. ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಉನ್ನತ ಮಟ್ಟದ ಸಂಬಂಧಗಳ ನಂತರ ಭಾರತ-ಚೀನಾ ನಡುವೆ ಎಚ್ಚರಿಕೆಯ ಸಹಜ ಸ್ಥಿತಿಗೆ ಬರುವ ಪ್ರಯತ್ನಗಳು ನಡೀತಾ ಇದ್ದಾಗ ಈ ಘಟನೆ ಮಧ್ಯೆನೇ ಘಟಿಸಿತು. 2020ರ ಜೂನ್ನಲ್ಲಿ ನಡೆದ ಭೀಕರ ಗಲ್ವಾನ್ ಕಣಿವೆ ಸಂಘರ್ಷ ಎರಡೂ ಕಡೆಯಿಂದ ಸೈನಿಕರನ್ನ ಬಲಿಪಡೆದಿತ್ತು. ಆ ಸಂಬಂಧಗಳನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿತ್ತು. ಇತ್ತೀಚಿನ ತಿಂಗಳುಗಳಲ್ಲಿ ನೇರ ವಿಮಾನ ಹಾರಾಟ, ಗಡಿ ಮಾತುಕತೆ, ಉನ್ನತ ಮಟ್ಟದ ಸಂಪರ್ಕದಂತಹ ಕೆಲವು ಪ್ರಯೋಗಾತ್ಮಕ ಹೆಜ್ಜೆಗಳು ಇಡಲ್ಪಟ್ಟಿದ್ದರೂ ಮೂಲ ಉದ್ವಿಗ್ನತೆ ಮಾತ್ರ ಎಂದಿಗೂ ಕಮ್ಮಿಯಾಗಿರಲಿಲ್ಲ. ಲಡಾಖ್ನಲ್ಲಿ ಬಿಕ್ಕಟ್ಟು ಹೆಚ್ಚಾಗಿದ್ದಾಗಲೂ ಚೀನಾ ಪೂರ್ವ ಗಡಿಯನ್ನ ಕೆಣಕುವುದನ್ನ ಮಾತ್ರ ನಿಲ್ಲಿಸಿರಲಿಲ್ಲ. 2022ರಲ್ಲಿ ಭಾರತದ ರಕ್ಷಣಾ ಸಚಿವರು ಖಚಿತಪಡಿಸಿದ್ರು, ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪ್ಲಾ ತವಾಂಗ್ನಲ್ಲಿ ಲಾಕ್ ದಾಟಿ ಏಕಪಕ್ಷೀಯವಾಗಿ ಅಲ್ಲಿನ ಸ್ಥಿತಿಯನ್ನ ಬದಲಾಯಿಸಲು ಪ್ರಯತ್ನಿಸಿತ್ತು ಅಂತ. ಈ ಘಟನೆಗಳು ಬೀಜಿಂಗ್ ಅರುಣಾಚಲ ಪ್ರದೇಶದ ಮೇಲೆ ತನ್ನ ಹಕ್ಕನ್ನ ಗಟ್ಟಿಗೊಳಿಸಲು ವ್ಯವಸ್ಥಿತವಾಗಿ ಪ್ರಯತ್ನಿಸುತ್ತಿರುವುದನ್ನ ತೋರಿಸುತ್ತೆ. ಭಾರತೀಯ ನಾಯಕರು, ದಲೈ ಲಾಮಾ ಅಥವಾ ವಿದೇಶಿ ರಾಜತಾಂತ್ರಿಕರು ಆ ಪ್ರದೇಶಕ್ಕೆ ಭೇಟಿ ನೀಡಿದರೆ ಚೀನಾ ಯಾವಾಗಲೂ ವಿರೋಧಿಸುತ್ತೆ. ಪದೇ ಪದೇ ಅರುಣಾಚಲದ ಸ್ಥಳಗಳು, ಪರ್ವತಗಳು, ನದಿಗಳು, ಕಣಿವೆಗಳಿಗೆ ಚೀನಾ ತನ್ನದೇ ಹೆಸರನ್ನ ನೀಡ್ತಾ ಬಂದಿದೆ. ಇದು ಆಡಳಿತಾತ್ಮಕ ನಿಯಂತ್ರಣ ಹಾಗೂ ಐತಿಹಾಸಿಕವಾಗಿ ತನಗೆ ಸೇರಿದ್ದು ಅಂತ ಹೇಳಿಕೊಳ್ಳೋ ಚೀನಾದ ತಂತ್ರ.
ಅಷ್ಟೇ ಅಲ್ಲ, ಅರುಣಾಚಲ ನಿವಾಸಿಗಳಿಗೆ ಚೀನಾ, ಸ್ಟೇಪಲ್ ವೀಸಾಗಳು ಅಥವಾ ಇಂತಹ ಬೇರೆ ಬೇರೆ ರೀತಿಯ ವೀಸಾ ಸಮಸ್ಯೆಗಳನ್ನ ಸೃಷ್ಟಿಸುತ್ತಾ ಬಂದಿದೆ. ಇದು ಅರುಣಾಚಲದ ಜನರು ಭಾರತದ ಪ್ರಜೆಗಳಲ್ಲ ಅಂತ ಸೂಚಿಸುವ ಹುನ್ನಾರ. ಅರುಣಾಚಲದ ಭಾರತೀಯನ ಪಾಸ್ಪೋರ್ಟ್ನನ್ನ ಶಾಂಘೈನಲ್ಲಿ ಅಮಾನ್ಯ ಅಂತ ಹೇಳಿರೋ ಘಟನೆ ಏನಿದೆಯಲ್ವಾ, ಇದನ್ನ ಹಲವರು ಚೀನಾದ ಹಿಂದಿನ ತಂತ್ರದ ನೇರ ಮುಂದುವರಿದ ಭಾಗ ಅಂತ ನೋಡ್ತಾರೆ. ಅರುಣಾಚಲದಲ್ಲಿ ಹುಟ್ಟಿದ ಭಾರತೀಯ ಪ್ರಜೆಯನ್ನ ಚೀನಾದವನು ಅಂತ ಪರಿಗಣಿಸಿರುವುದು ದಕ್ಷಿಣ ಟಿಬೆಟ್, ಝಾಂಗ್ನಾನ್ ಅಂತ ಹೇಳುವ ಚೀನಾದ ಕಥೆಗೆ ಸರಿಹೊಂದುವಂತೆ ಇದೆ. ಒಟ್ಟಿನಲ್ಲಿ ಇದು ಭಾರತದ ಸಾರ್ವಭೌಮತ್ವವನ್ನ ಕಡಿಮೆ ಮಾಡಲು ಮಾಡಿರೋ ಮಾನಸಿಕ ಮತ್ತು ರಾಜತಾಂತ್ರಿಕ ಆಕ್ರಮಣ ಅಂತ ಹೇಳಬಹುದು. ಥೋಂಗ್ಡೋಕ್ ಬಂಧನದ ನಂತರ ರಾಜತಾಂತ್ರಿಕ ಮಟ್ಟದಲ್ಲಿ ತಕ್ಷಣವೇ ತೀವ್ರ ಪ್ರತಿಕ್ರಿಯೆಗಳು ಶುರುವಾದವು. ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಾವೋನಿಂಗ್ ತಮ್ಮ ನಿಲುವಿನಲ್ಲಿ ಅಚಲವಾಗಿದ್ದರು. ಅವರು ಝಾಂಗ್ನಾನ್ ಚೀನಾದ ಪ್ರದೇಶ, ಭಾರತ ಅಕ್ರಮವಾಗಿ ಸ್ಥಾಪಿಸಿರುವ ಅರುಣಾಚಲ ಪ್ರದೇಶವನ್ನು ಚೀನಾ ಎಂದಿಗೂ ಗುರುತಿಸಿಲ್ಲ ಅಂತ ಸ್ಪಷ್ಟಪಡಿಸಿದರು. ಥೋಂಗ್ಡೋಕ್ ಅವರ ಸಾರ್ವಜನಿಕ ಹೇಳಿಕೆ ಹೊರಬಿದ್ದರೂ ಬೀಜಿಂಗ್ ಮಾತ್ರ ಥೋಂಗ್ಡೋಕ್ಗೆ ಯಾವುದೇ ಕಿರುಕುಳ ನೀಡಿಲ್ಲ, ಅವರ ಹಕ್ಕುಗಳನ್ನು ಉಲ್ಲಂಘಿಸಿಲ್ಲ ಅಂತ ನಿರಾಕರಿಸಿತು. ಇದಕ್ಕೆ ಪ್ರತಿಯಾಗಿ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತೀಕ್ಷ್ಣವಾದ ತಿರುಗೇಟು ನೀಡಿದರು. ಥೋಂಗ್ಡೋಕ್ ಬಂಧನವನ್ನು ಅನಿಯಂತ್ರಿತ ಆರ್ಬಿಟ್ರರಿ ಅಂತ ಕರೆದ ಅವರು, ಈ ವಿಷಯವನ್ನು ಚೀನಾದೊಂದಿಗೆ ತೀವ್ರವಾಗಿ ಪ್ರಸ್ತಾಪಿಸಲಾಗಿದೆ ಅಂತ ಸ್ಪಷ್ಟಪಡಿಸಿದರು. ಜೈಸ್ವಾಲ್ ಅವರು, ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಮತ್ತು ಅವಿಚ್ಛೇದ್ಯ ಭಾಗ. ಇದು ಸ್ವಯಂವೇದ್ಯ ಸತ್ಯ. ಚೀನಾ ಎಷ್ಟೇ ನಿರಾಕರಿಸಿದರೂ ಈ ನಿರಾಕರಿಸಲಾಗದ ವಾಸ್ತವವನ್ನು ಬದಲಿಸಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಅಂತರರಾಷ್ಟ್ರೀಯ ವಾಯುಯಾನ ನಿಯಮಗಳು ಮತ್ತು ಚೀನಾದದೇ ಆದ ನಿಯಮಗಳನ್ನು ಚೀನಾ ಉಲ್ಲಂಘಿಸಿದೆ ಅಂತ ಭಾರತ ಆರೋಪಿಸಿತು. ಯಾಕಂದ್ರೆ ಚೀನಾದ ನಿಯಮಗಳ ಪ್ರಕಾರ ಯಾವುದೇ ರಾಷ್ಟ್ರದ ಪ್ರಜೆಗಳಿಗೂ 24 ಗಂಟೆಗಳ ಕಾಲ ವೀಸಾರಹಿತ ಸಂಚಾರಕ್ಕೆ ಅನುಮತಿಯಿದೆ. ಇದೆಲ್ಲದರ ನಡುವೆ ಪಾಕಿಸ್ತಾನದ ವಿದೇಶಾಂಗ ಕಚೇರಿಯೂ ಕೂಡ ಅರುಣಾಚಲವನ್ನು ದಕ್ಷಿಣ ಟಿಬೆಟ್, ಝಾಂಗ್ನಾನ್ ಅಂತ ಹೇಳಿ ಚೀನಾದ ವಾದಕ್ಕೆ ಸಾರ್ವಜನಿಕವಾಗಿ ಬೆಂಬಲ ನೀಡಿತು. ಇದು ಚೀನಾದ ಹಿಂದಿನ ಹೇಳಿಕೆಗಳು ಮತ್ತು ಐತಿಹಾಸಿಕ ಬೆಂಬಲಕ್ಕೆ ಹೊಂದಿಕೆಯಾಗಿದೆ. ಈ ಪ್ರಾದೇಶಿಕ ಹೊಂದಾಣಿಕೆ ಭೂರಾಜಕೀಯ ಪೈಪೋಟಿಯನ್ನು ಇನ್ನಷ್ಟು ತೀವ್ರಗೊಳಿಸಿದೆ. ಇನ್ನು ದೇಶದೊಳಗೆ ಈ ಘಟನೆ ಭಾರತದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಯಿತು. ಮಾಧ್ಯಮಗಳು ಮತ್ತು ರಕ್ಷಣಾ ವಿಶ್ಲೇಷಕರು ಇದನ್ನ ಹೊಸ ಸಂಘರ್ಷ ಅಂತ ಬಿಂಬಿಸಿದ್ರು. ಕೆಲವು ವಿಶ್ಲೇಷಕರು ಭಾರತ ತನ್ನ ಒಂದು ಚೀನಾ ನೀತಿಯನ್ನು ಮರುಪರಿಶೀಲಿಸಬೇಕೇ ಅಂತ ಬಹಿರಂಗವಾಗಿ ಪ್ರಶ್ನಿಸಿದ್ರು. ಒಬ್ಬ ಭಾರತೀಯ ಪ್ರಜೆಗೆ ಅವಮಾನ ಮಾಡಲಾಗಿದೆ ಮತ್ತು ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರಲಾಗಿದೆ ಅನ್ನುವ ಆಕ್ರೋಶದಿಂದ ವಿರೋಧ ಪಕ್ಷಗಳು ಪ್ರಬಲ ಪ್ರತಿಕ್ರಿಯೆಗೆ ಒತ್ತಾಯಿಸಿದವು. ಶಾಂಘೈ ಪುಡಾಂಗ್ ವಿಮಾನ ನಿಲ್ದಾಣದಲ್ಲಿ ಪೆಮಾವಾಂಗ್ ಥಾಂಗ್ಡೋಕ್ ಅವರ ಅಕ್ರಮ ಬಂಧನ ಕೇವಲ ಒಂದು ಸಣ್ಣ ಪ್ರಯಾಣದ ಅಡಚಣೆ ಅಷ್ಟೇ ಅಲ್ಲ. ಇದು ಭಾರತ ಮತ್ತು ಚೀನಾ ನಡುವೆ ನಡೆಯುತ್ತಿರೋ ಸಂಕೀರ್ಣ, ಆಗಾಗ ಉದ್ವಿಗ್ನಗೊಳ್ಳೋ ಸಂಬಂಧದಲ್ಲಿನ ಒಂದು ನಿರ್ಣಾಯಕ ಘಟ್ಟ. ಎರಡು ಏಷ್ಯಾದ ಬಲಿಷ್ಠ ರಾಷ್ಟ್ರಗಳ ನಡುವೆ ಇರೋ ಈ ಎಚ್ಚರಿಕೆಯ ಸಹಜ ಸ್ಥಿತಿ ಎಷ್ಟು ದುರ್ಬಲ ಅನ್ನೋದನ್ನ ಈ ಘಟನೆ ಸ್ಪಷ್ಟವಾಗಿ ತೋರಿಸ್ತಿದೆ. ಇತ್ತೀಚೆಗೆ ಮಾತುಕತೆಗಳು ಮತ್ತು ವಿಶ್ವಾಸ ವೃದ್ಧಿಸುವ ಕ್ರಮಗಳನ್ನ ತೆಗೆದುಕೊಂಡಿದ್ರೂ ಕೂಡ ಅರುಣಾಚಲ ಪ್ರದೇಶದ ಗಡಿ ವಿವಾದಗಳಂತಹ ಆಳವಾದ ಸಮಸ್ಯೆಗಳು ಹಾಗೇ ಕುದಿಯುತ್ತಲೇ ಇವೆ. ಇವು ಯಾವ ಕ್ಷಣದಲ್ಲಾದರೂ ದೊಡ್ಡ ರಾಜತಾಂತ್ರಿಕ ಬಿಕ್ಕಟ್ಟನ್ನ ಹುಟ್ಟುಹಾಕಬಹುದು. ಭಾರತಕ್ಕೆ ಈ ಘಟನೆ ತನ್ನ ಸಾರ್ವಭೌಮತ್ವಕ್ಕೆ ಮತ್ತು ತನ್ನ ನಾಗರಿಕರ ಘನತೆಗೆ ನೇರ ಸವಾಲು. ಹಾಗಾಗಿ ಒಂದು ಬಲಿಷ್ಠ ಮತ್ತು ಅಚಲವಾದ ನಿಲುವನ್ನು ತೆಗೆದುಕೊಳ್ಳಬೇಕಾದ ಅಗತ್ಯವನ್ನ ಇದು ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಚೀನಾ ವಿಚಾರಕ್ಕೆ ಬಂದ್ರೆ, ಇದು ತನ್ನ ದೀರ್ಘಕಾಲೀನ ಯೋಜನೆಯ ಭಾಗವಾಗಿ ತನ್ನ ಗಡಿ ಹಕ್ಕುಗಳನ್ನು ಪ್ರತಿಪಾದಿಸಲು ಮಾಡುತ್ತಿರುವ ಮತ್ತೊಂದು ಲೆಕ್ಕಾಚಾರದ ನಡೆ. ರಾಜತಾಂತ್ರಿಕ ಹೇಳಿಕೆಗಳಿಂದ ಹಿಡಿದು ಗಡಿ ಮೂಲಸೌಕರ್ಯ, ಹಾಗೇ ವೈಯಕ್ತಿಕ ಪ್ರಯಾಣದ ಘಟನೆಗಳನ್ನೊಳಗೊಂಡಂತೆ ಪ್ರತಿಯೊಂದು ಅವಕಾಶವನ್ನೂ ಬಳಸಿಕೊಳ್ಳುತ್ತಿದೆ. ಇನ್ನು ಪಾಕಿಸ್ತಾನ ಚೀನಾದ ಜೊತೆ ಬಹಿರಂಗವಾಗಿ ನಿಂತಿರುವುದು ಪ್ರಾದೇಶಿಕ ರಾಜಕೀಯವನ್ನ ಇನ್ನಷ್ಟು ಕ್ಲಿಷ್ಟಗೊಳಿಸುತ್ತೆ. ದಕ್ಷಿಣ ಏಷ್ಯಾದಲ್ಲಿನ ಮೈತ್ರಿಗಳು ಮತ್ತು ವೈರತ್ವಗಳ ಜಟಿಲ ಜಾಲವನ್ನು ಇದು ಮತ್ತೊಮ್ಮೆ ಎತ್ತಿ ತೋರಿಸ್ತಿದೆ. ಎರಡೂ ರಾಷ್ಟ್ರಗಳು ಈ ಸೂಕ್ಷ್ಮ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸ್ತಿರಬೇಕಾದ್ರೆ, ಥಾಂಗ್ಡೋಕ್ ಅವರ ಸಂಕಷ್ಟ ಮತ್ತು ಆರ್ಥಿಕ ನಷ್ಟಗಳಂತಹ ಮನುಷ್ಯರ ದುರಂತಗಳು ಈ ಭೂರಾಜಕೀಯ ಮಾತುಕತೆಗಳಲ್ಲಿ ಸಾಮಾನ್ಯವಾಗಿ ಕಡೆಗಣಿಸಲ್ಪಡುತ್ತವೆ. ಮುಂದಿನ ಹಾದಿ ಸವಾಲುಗಳಿಂದ ತುಂಬಿಕೊಂಡಿದೆ. ಜಗತ್ತು ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಿದೆ. ಜಾಗತಿಕ ಮಟ್ಟದಲ್ಲಿ ಬೆಳೆಯುತ್ತಿರುವ ಎರಡು ಪ್ರಮುಖ ಶಕ್ತಿಗಳಾದ ಭಾರತ ಮತ್ತು ಚೀನಾ ಕೇವಲ ತಮ್ಮ ಹಂಚಿಕೆಯ ಇತಿಹಾಸವನ್ನಷ್ಟೇ ಅಲ್ಲದೆ ಪ್ರಾದೇಶಿಕ ಸ್ಥಿರತೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಭವಿಷ್ಯವನ್ನೂ ರೂಪಿಸುವ ಗಡಿ ವಿವಾದದೊಂದಿಗೆ ಇನ್ನೂ ಸೆಣಸಾಡುತ್ತಿವೆ. ಈಗ ಪ್ರಶ್ನೆ ಏನೆಂದರೆ, ಈ ಇತ್ತೀಚಿನ ಉಲ್ಬಣ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಇರುವ ಈ ಗಡಿ ಪ್ರದೇಶದ ಭವಿಷ್ಯವನ್ನ ಹೇಗೆ ರೂಪಿಸಲಿದೆ?